Hey guys, hello everyone, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಇವತ್ತು ನಾನು ಏನು ವಿಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ದಿನ ಆಯಿತು ಶೂಟ್ ಮಾಡಿ. ನನ್ನ ಪಾಪುಗೆ 2.5 ಮಂತ್ ಇರುವಾಗ ನಾನು ಅದು ವಿಡಿಯೋ ಶೂಟ್ ಮಾಡಿದ್ದು. ಅವಳದು ಪಾಸ್ಪೋರ್ಟ್ ಬಂದಿತ್ತು, ಅದರದ್ದು ರಿಯಾಕ್ಷನ್ಸ್ ಕ್ಯಾಪ್ಚರ್ ಮಾಡಿದೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ನಿಮ್ಮದೊಂದು ಪುಟ್ಟ ಲೈಕ್, ಶೇರ್ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ ಜೊತೆ ಸಿಗ್ತಾ ಇರ್ತೀನಿ. ವಿಡಿಯೋ ನೋಡಿಕೊಂಡು ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಯ್ ಎಲ್ಲೋ ಎವ್ರಿವಾನ್. ಈ ವಿಡಿಯೋ ಅಥವಾ ಶಾರ್ಟ್ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮೆಮೊರಿಗೋಸ್ಕರ. ಬಿಕಾಸ್ ನನ್ನ ಮಗಳು ಶೀ 2.5 ಮಂತ್ ಓಲ್ಡ್. ಅವಳಿಗೆ ಪಾಸ್ಪೋರ್ಟ್ ಬಂದಿದೆ. ನೋಡ್ಬೋದು ಇಲ್ಲಿದೆ ಅವಳ ನೇಮ್. ಯಶ್ನಾ ಷಣ್ಮುಖ. ಅನ್ಬಾಕ್ಸ್ ಮಾಡೋಣ. ಆ್ಯಂಡ್ ನಾನು ಇದನ್ನು ಪ್ರತಿ ನನ್ನ ಫ್ಯಾಮಿಲಿ ಮೆಂಬರ್ಸ್ದು ಪಾಸ್ಪೋರ್ಟ್ ತೋರಿಸಿ ಅವರ ರಿಯಾಕ್ಷನ್ ಕ್ಯಾಪ್ಚರ್ ಮಾಡಿ ನಾನು ಹಾಕ್ತೀನಿ, ಹೇಗೆ ರಿಯಾಕ್ಟ್ ಮಾಡ್ತಾರೆ ಅವರೆಲ್ಲ ಅಂತ. ನನ್ನ ಮಗಳಿಗೆ ಒಂದು ಮೆಮೊರಿ, ಅದಕ್ಕೋಸ್ಕರ. ಲೆಟ್ಸ್ ಸಿ ಹರ್ ಪಾಸ್ಪೋರ್ಟ್. ಓಕೆ, ಆ್ಯಂಡ್ ದಿಸ್ ಈಸ್ ಹರ್ ಪಾಸ್ಪೋರ್ಟ್. ವಾ, ತುಂಬ ಖುಷಿ ಆಯ್ತು. ಯಾಕಂದರೆ ನಾನು ಔಟ್ ಆಫ್ ಕಂಟ್ರಿ ಹೋಗೋಕ್ಕೆ ನನ್ನ ಮದುವೆ ಆಗಬೇಕಾಗಿತ್ತು. ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋಕ್ಕೂ ನನ್ನ ಮದುವೆ ಆಗಬೇಕಾಗಿತ್ತು. ನನ್ನ ಪಾಸ್ಪೋರ್ಟ್ ಬಂದಾಗ ನನಗೆ 21 ಇಯರ್, 21 ವರ್ಷ ನನಗೆ ತೊಗೊಳ್ತು ಪಾಸ್ಪೋರ್ಟ್ ಮಾಡಿಸ್ಲಿಕ್ಕೆ. ನನ್ನ ಮಗಳಿಗೆ 2.5 ತಿಂಗಳಿಗೇ ನಾನು ಪಾಸ್ಪೋರ್ಟ್ ಮಾಡಿಸಿದ್ದೀನಿ. ಖುಷಿ ಆಗುತ್ತೆ. ಆ್ಯಂಡ್ ಸೋ ಕ್ಯೂಟ್. ಆ್ಯಂಡ್ ನೋಡ್ಬೋದು ಆ್ಯಂಡ್ ದಿಸ್ ಇಸ್ ಮೀ. ನೋಡೋಣ ನನ್ನ ಫ್ಯಾಮಿಲಿ ಮೆಂಬರ್ಸ್ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ. ಹಾಯ್ ಪಪ್ಪ, ಯಶ್ನಾಸ್ ಪಪ್ಪ. ಸಿ ಹಾಯ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೇಗಿತ್ತು ಫ್ಲೈಟ್ ಜರ್ನಿ ಇಂಡಿಯಾಗೆ ಬಂದಿದ್ದು? ಸೂಪರ್. ನನ್ನ ಮಗಳು ಬಂದಿದ್ದಕ್ಕೆ ನನ್ನನ್ನು ಇನ್ವೈಟ್ ಮಾಡೋಕ್ಕೆ, ವೆಲ್ಕಮ್ ಮಾಡೋಕ್ಕೆ. ಮಗಳನ್ನ ತೋರಿಸ್ಬೇಡಿ, ನೀವು ನಿಮ್ಗೊಂದು ಸರ್ಪ್ರೈಸ್ ಕೊಡ್ಲಾ? ಒಂದೇ ವೀಕಿಗೆ ಬಂದೈತಲ್ಲ ಮಗಳೇ, 4 ದಿನಕ್ಕೆ. ಬೇರೆ ಸಿಂಬಲ್ ಬೇರೆ ಹಾಕಿದ್ದಾರೆ ಈಗ. ನೀವು ಫೋಟೋ ನೋಡಿ ಹೆಂಗಿದೆ, ಸೂಪರ್ ಆಗಿದೆ ಫೋಟೋ. ಏನು ಗುಡ್ಡ ನೀನಿದು, ಸಿಗ್ನೇಚರ್ ಹೈಲೈಟ್. ಬಂದೆ. ಷಣ್ಮುಖ ಯಶ್ನಾ ಷಣ್ಮುಖ. ಅದು ಏನು ಗುಡ್ಡ ನೀನು ಹಿಂಗೆ ಪೋಸ್ ಕೊಟ್ಟಿದ್ಯಾ, ಬೇರೆಕ್ಕೆಲ್ಲ ಚೆನ್ನಾಗಿ ಕೊಡ್ತೀಯ. ಫೋಟೋ ಏನಾಯ್ತು ನೀವು ಬಕ್ಕ ಬಿಡಿ ಜಾಸ್ತಿ. ಸೂಪರ್ ಇದೆ ಕಣಮ್ಮ. 4 ದಿನಕ್ಕೆ ಬಂದಿದೆ ನೋಡಿ. ನೀವು ನಿಮ್ಮ ಯಾವ ಬಂದವ್ರೆ, ನೀವು ನಿಮ್ಮ ಯಾವ ಏಜಲ್ಲಿ ಪಾಸ್ಪೋರ್ಟ್ ಮಾಡಿಸ್ಕೊಂಡ್ರಿ? 2013. ನಾನು ನೀವು 2013. ನಿಮ್ಗೆ ಏಜ್ ಎಷ್ಟಿತ್ತು ಅವಾಗ? 13 ಅಂದರೆ ಎಷ್ಟು, 22 23 ಇತ್ತು. ನೀವು 23 ವರ್ಷ ತಗೊಂಡು ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡೋಕ್ಕೆ. ಆದರೆ ನನ್ನ ಮಗಳು 2.5 ತಿಂಗಳಿಗೆ ಪಾಸ್ಪೋರ್ಟ್ ಮಾಡಿಸ್ಕೊಂಡಿದೆ. ಲಕ್ ಗುಡ್ಡದು. ಇನ್ನೊಂದೇ ತಿಂಗಳು, ಇನ್ನೊಂದು ತಿಂಗಳಲ್ಲಿ ಟ್ರಾವೆಲ್ ಜೈ ಅಂತ ಹಾರದು. ಓಕೆ, ಹ್ಯಾಪಿ ಫಾರ್ ದ ಪಾಸ್ಪೋರ್ಟ್. ಹ್ಯಾಪಿ ನಮ್ಮ. ಓಕೆ, ಬಾಯ್. ಥ್ಯಾಂಕ್ ಯು ಅಮ್ಮ. ನಮ್ಮ ಲೈಫಲ್ಲಿ ಎಲ್ಲ ಲೇಟು, ಇವಳದ್ರಲ್ಲಿ ಎಲ್ಲ ಬೇಗ ಫಾಸ್ಟ್, ಸೂಪರ್ ಫಾಸ್ಟ್. ಇವಾಗಲೇ ಬೇರೆ ಇದೆ ಪಾಸ್ಪೋರ್ಟು. ಸೋಮವಾರ ಓಕೆ, ಶನಿವಾರ ಯಾವ ಸೋಮವಾರ ಹೋದ್ರು, ಮಂಗಳವಾರ ಕರೆದ್ರು, ಗುರುವಾರ ಎಲ್ಲ ಮಾಡಿ ಸಪೋರ್ಟ್ ಅಂದ್ರೆ ಎಲ್ಲ ನಾನು ಇಲ್ಲ ಅಂದ್ರೆ ಮಾಡ್ತಾ ಇದ್ದೀರಲ್ಲ, ಅದು ಒಂದು ಹ್ಯಾಪಿ. ಅದು ನನ್ನ ಕರ್ತವ್ಯ ಅಲ್ವಾ? ಇಲ್ಲ ಅಂದ್ರೆ ನಾನೇ ಎಲ್ಲ ಇದು ಮಾಡ್ಬೋದಿತ್ತು. ಸೊ ಅದಕ್ಕೆ ನಾನು ಟೆನ್ಷನ್ ತಗೊಳ್ಳೋದು. ನನ್ನ ಮಗಳು ವಿಚಾರದಲ್ಲಿ ಯಾವ್ದು 3 ದಿನದಲ್ಲಿ ಪಾಸ್ಪೋರ್ಟ್ ಬಂದಿದೆ. ಓಕೆ,
ಓಕೆ. ಹಾಂ ಈ ಕಡೆ ಸಿ ಯರ್ ಫಸ್ಟ್ ಸೇ ಹಾಯ್ ಹಾಯ್ ದಿಸ್ ಈಸ್ ಅ ಸರ್ಪ್ರೈಸ್ ಆ್ಯಂಡ್ ಹೇಳ್ಬೇಕು ನಿನಗೆ ಎಷ್ಟು ಖುಷಿ ಆಗ್ತಿದೆ, ನಿನಗೆ ಎಷ್ಟು ದಿವಸಕ್ಕೆ ಸಿಕ್ತು, ಏನು ಎತ್ತ ಅಂತ. ಆ್ಯಂಡ್ ದಿಸ್ ಈಸ್ ಯುವರ್ ಡಾಟರ್ಸ್ ಪಾಸ್ಪೋರ್ಟ್. ನೋ ಡೋಂಟ್ ಶೋ. ನಿನ್ಗೆ ಯಾವಾಗ ಸಿಕ್ಕಿತ್ತು ಪಾಸ್ಪೋರ್ಟು? ನಿನ್ಗೆ ಎಷ್ಟು ಏಜಲ್ಲಿ ಸಿಕ್ಕಿತ್ತು? ನಾನು ಪಾಸ್ಪೋರ್ಟ್ ಮಾಡ್ಸೋಕೆ ಹೋದಾಗ ಫಸ್ಟ್ ಟೈಮ್ ರಿಜೆಕ್ಟ್ ಆಗಿಬಿಟ್ಟಿತ್ತು. ಒಂದು ತಿಂಗಳು ಬಿಟ್ಟು ಬರೋಕ್ಕೆ ಹೇಳಿ 1 ತಿಂಗಳಾಗಿ ನಾನು ಮಿನಿಮಮ್ 1.5-2 ತಿಂಗಳು ವೆಯ್ಟ್ ಮಾಡಿದ್ದೀನಿ ಪಾಸ್ಪೋರ್ಟ್ ತಗೊಳಕ್ಕೆ. ನನ್ನ ಮಗಳು ಎಷ್ಟು ಅದೃಷ್ಟವಂತೆ. ನಿಂಗೆ ಎಷ್ಟನೇ ವರ್ಷ ಬಂದ್ಬಿಟ್ಟಿದೆ. ಎಷ್ಟನೇ ಏಜಲ್ಲಿ ಸಿಕ್ತು ನಿನಗೆ ಪಾಸ್ಪೋರ್ಟು? ಪಾಸ್ಪೋರ್ಟ್ ಬಂದಾಗ ನನ್ನ ಏಜ್ 18-19 ವರ್ಷ. 18 ಇಯರ್ಸ್, 18 to 19 ಇಯರ್ಸ್ ತೊಗೊಳ್ತು ನಿನ್ನ ಪಾಸ್ಪೋರ್ಟ್ ಬರೋಕ್ಕೆ. ಆ್ಯಂಡ್ ಯುವರ್ ಡಾಟರ್ ಗಾಟ್ ಪಾಸ್ಪೋರ್ಟ್ 2.5 ಮಂತಿಗೆ ಪಾಸ್ಪೋರ್ಟ್ ಸಿಕ್ಕಿದೆ. ಖುಷಿ? ನೀರೇ ಬರ್ತಾ ಇದೆ ನನಗೆ. ಓಕೆ, ಬ್ಯಾಲೆನ್ಸ್ ಫ್ಲೈ ಆಗೋದಷ್ಟೇ ಬ್ಯಾಲೆನ್ಸ್ ಇದೆ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ರಿಯಾಕ್ಷನ್ ಆಮೇಲೆ ನೋಡೋಣ. ಹಾಯ್ ಮಮ್ಮಿ. ಹಾಯ್. ಏನೋ ಒಂದು ಸರ್ಪ್ರೈಸ್ ಇದೆ. ಏನು ಸರ್ಪ್ರೈಸ್? ನೀನು ಕರ್ಕೊಂಡೆಲ್ಲ ಮಾಡ್ಕೊಂಡು ಓಕೆ ತಗೋ. ಆ್ಯಂಡ್ ದಿಸ್ ಇಸ್ ಯುವರ್ ಪಾಸ್ಪೋರ್ಟ್. ನಿನ್ನ ಮೊಮ್ಮಗಳದ್ದು ಪಾಸ್ಪೋರ್ಟ್ ಬಂದಿದೆ ಮಮ್ಮಿ. ಪಾಸ್ಪೋರ್ಟ್. ನಿನ್ನ ಪಾಸ್ಪೋರ್ಟ್ ಬರೋಕ್ಕೆ ಎಷ್ಟು ದಿವಸ ಆಯ್ತು ಮಮ್ಮಿ? ಇಲ್ಲಿ ಕತ್ತೈತೆ ನೋಡು, ಇಲ್ಲಿ ಹೇಳು. ಪಾಸ್ಪೋರ್ಟ್ ಬರೋಕ್ಕೆ 1 ತಿಂಗಳು ತಗಂತು. ನನ್ನ ಮಗಳ ಪಾಸ್ಪೋರ್ಟ್ 3 ದಿವಸಕ್ಕೆ ಬಂದೈತಿ. ಮಮ್ಮಿ ನೀನು ಎಷ್ಟನೇ ಏಜಲ್ಲಿ ಪಾಸ್ಪೋರ್ಟ್ ಮಾಡಿಸ್ಕೊಂಡೆ? ನಾನು 43. ಮಾಡಿಸ್ಕೊಂಡು 1 ವರ್ಷ ಆಯ್ತು ಅಷ್ಟೇ. 43 ಇಯರ್ಸ್ ಆಯಿತು ನಿನಗೆ ಪಾಸ್ಪೋರ್ಟ್ ಮಾಡಿಸ್ಕೊಳ್ಳೋಕ್ಕೆ. ನಿನ್ನ ಮೊಮ್ಮಗಳು ಎಷ್ಟು ವರ್ಷಕ್ಕೆ ಮಾಡಿಸ್ಕೊಂಡಾಳು ಮಮ್ಮಿ? ನನ್ನ ಮೊಮ್ಮಗಳು 2.5 2.5 ತಿಂಗಳಿಗೆ ಮಾಡಿಸ್ಕೊಂಡ. ಖುಷಿ ಆಯ್ತಾ ನೋಡಿ? ಖುಷಿ ಆಯ್ತು, ಸೂಪರ್ ಖುಷಿ. ಸಿಗ್ನೇಚರ್ ನೋಡು. ಇಲ್ಲಿ ನೋಡು. ಅವ್ರ ಸಿಗ್ನೇಚರ್ ಸೂಪರ್, ಹೆಬ್ಬೆಟ್ ಸೂಪರ್. ಓಕೆ, ಹ್ಯಾಪಿ ಸೂಪರ್ ಹ್ಯಾಪಿ. ಇಲ್ಲಿ ನೋಡ್ಕೊಂಡು ಹೇಳಿ ಮಮ್ಮಿ. ಮೇ ತಿಂಗಳು 16ನೇ ತಾರೀಕು ಥೈಲ್ಯಾಂಡ್ ಹೋಗ್ತಾಳೆ ಅಂತ ಖುಷಿ. ಖುಷಿ ಬಿಟ್ಬಿಟ್ಟು ಹೋಯ್ತಾಳೆ ನಮ್ಮನ್ನೆಲ್ಲ. ಒಂದ್ ಕಡೆ ಖುಷಿ, ಒಂದ್ ಕಡೆ ಬೇಜಾರು. ಓಕೆ. ಹಾಯ್ ಪಪ್ಪ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಒಂದು ಸರ್ಪ್ರೈಸ್ ಕೊಡ್ಲಾ ಬೆಳಗ್ಗೆ? ಟಡಾ ವಾವ್, ಸೂಪರ್. ಬಂದ್ಬಿಟ್ಟಿದೆ. ಪಪ್ಪ ಹ್ಯಾಪಿನಾ? ವಾ, ಸೂಪರ್. ನನ್ನ ಗುಡ್ಡೆ ಹೆಂಗ್ ಕಾಣ್ತದೆ. ಕ್ಯಾಮ್ರಾ ನೋಡು ಪಪ್ಪ. ನಿನ್ನ ಪಾಸ್ಪೋರ್ಟ್ ನಿನ್ಗೆ ಎಷ್ಟು ಏಜ್ ಇರುವಾಗ ಮಾಡಿಸ್ದೆ ಪಪ್ಪ? ನನಗೆ ಈಗ ಮೊನ್ನೆ ಮಾಡಿಸಿದಲ್ಲ. ಎಷ್ಟಿತ್ತಪ್ಪ ಅವಾಗ ಏಜ್ ನಿನಗೆ? 52. ನೋಡು, ನೀನು ಇನ್ನೂ 52 ಆದರೂ ನೀನು ಇವಾಗ ಪಾಸ್ಪೋರ್ಟ್ ಮಾಡಿಸ್ಕೊಂಡಿದ್ಯಾ. ನಿನ್ನ ಮೊಮ್ಮಗಳ ಎಷ್ಟನೇ ಏಜಲ್ಲಿ ಮಾಡಿಸ್ಕೊಂಡ್ಲು ಪಪ್ಪ? 2 ತಿಂಗಳಿಗೆ 3 ತಿಂಗಳಿಗೆ. ಖುಷಿನಾ? ಖುಷಿ ಅಲ್ವೇ? ಡೇಟ್ ಆಫ್ ಎಕ್ಸ್ಪೈರಿ 31ಕ್ಕೆ. 5 ವರ್ಷ ಇರುತ್ತೆ. ಕಣ್ಣು ಬಿಟ್ಟಿರೋದೆ ಹೆಂಗ್ ಬಿಟ್ಟವಳೆ ಫೋಟೋಗೆ. ಓಕೆ ಪಾಪ, ಬಾಯ್. ಬಾಯ್ 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 ಬಾಯ್. ಖುಷಿ ಆಯ್ತಾ? ಖುಷಿ ಬೊಂಬಟ್ ಖುಷಿ. ಸರ್ಪ್ರೈಸ್. ಪಾಸ್ಪೋರ್ಟು ನನ್ನ ಮಗಳದು. ಪಾಸ್ಪೋರ್ಟ್ ಕರವ ಬಂಗಾರಿ. ಓಪನ್ ಮಾಡಿ ನೋಡೋಣ. ಹೆಂಗೈತೆ ನಿಮ್ಮ ಮಗಳು? ಹೆಂಗವಳೆ ಅದರಲ್ಲಿ? ಅದೇ ಹೆಂಗೈತೆ? ಚೆನ್ನಾಗಿರ್ಕರವ. ನೀವು ಪಾಸ್ಪೋರ್ಟ್ ಮಾಡ್ಕೊಂಡಾಗ ನಿಮ್ಮ ಮಗ ಪಾಸ್ಪೋರ್ಟ್ ಮಾಡಿಸ್ಕೊಟ್ರಲ್ಲ, ಆಗ ಎಷ್ಟು ವರ್ಷ ನಿಮಗೆ?
ನನಗೆ ಗೊತ್ತಾಗಿತ್ತೇನೋ 58 ವರ್ಷ. 58 ವರ್ಷ ತಗತ್ತು ನಿಮಗೆ ನಿಮ್ಮ ಪಾಸ್ಪೋರ್ಟ್ ಬರೋಕ್ಕೆ ಅಲ್ವಾ? ನಿಮ್ಮ ಮೊಮ್ಮಗಳಿಗೆ ಎಷ್ಟು ವರ್ಷಕ್ಕೆ ಬಂದೈತೆ? ವರ್ಷ ಗೊತ್ತಿಲ್ಲ 2.5 ತಿಂಗಳು. 2 ತಿಂಗಳಿಗೆ. ಏನು ಮಗಳೇ ನೀನು ಚೆನ್ನಾಗಿದೆ.